ಸೊ ಇವತ್ತು ಗೊಮ್ಮಟ ನಗರಿಗೆ ನನ್ನನ್ನು ಡ್ರಾಪ್ ಮಾಡಕ್ಕೆ ಯಾರ್ಯಾರು ಬರ್ತಾ ಇದ್ದಾರೆ ಅಂದ್ರೆ ಕೋಟ ಅನ್ನೋ ಪ್ಲೇಸಲ್ಲಿ ಸುಚಿ ಹೋಟೆಲ್ಗೆ ಬಂದಿದ್ದೀವಿ ಲಂಚ್ ಮಾಡೋದಕ್ಕೆ. ಕಾಲೇಜ್ಗೆ ಹೋಗಿತ್ತ ಮೊದಲ ಲಂಚ್ ಮಾಡೋಣ್ರಿ. ಹಾಂ ಎಸ್ ನಡ್ರಿ. ಬಿಗ್ ಬಾಸ್ ಒಳಗ ಕಿಚ್ಚ ಸುದೀಪ್ ಸರ್ ಅದಾರಲ್ಲ ಅವ್ರನ್ನ ಬಿಗ್ ಬಾಸ್ ಮಾಡಿದವ. ಅವ್ರು ಹೆಂಗ್ ಬರ್ತಾರಂತ ತೋರಿಸ್ತಾನ ನೋಡ್ರಿ. ಬಾಪ ಹೆಂಗ್ ಬರ್ತಾರೋ ಕಿಚ್ಚ ಸುದೀಪ್ ಸರ್ ಹೆಂಗ್ ಬರ್ತಾರೋ ಹಿಂಗೆ ಬರ್ತಾರ ಬಿಗ್ ಬಾಸ್. ಸೊ ನಾನು ವೆಜ್ ನಾನ್ ವೆಜ್ ಎರಡೂ ಟೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟಿಗೆ ವೆಜ್ ಟೇಸ್ಟ್ ಮಾಡೋಣ. ಬರ್ನು ನಾವು ಹೋಯ್ಬರ್ಲೆ ಆರಾಮಿರಿ ರಾಕಿನ್ ಚಲೋ ತಂಗ ನೋಡ್ಕೊಂಡು. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಫೇಸಲ್ಲಿ ಟಯರ್ಡ್ನೆಸ್ ಕಾಣ್ತಾ ಇರ್ಬೋದು ನಿಮಗೆ. ಆಲ್ರೆಡಿ ನಮ್ಮ ಜರ್ನಿ ಸ್ಟಾರ್ಟ್ ಆಗಿ 2 ಗಂಟೆ ಆಗಿದೆ. ಸೊ ಇವತ್ತು ನಾವು ಇಲ್ಲಿ ಹೋಗ್ತಾ ಇದ್ದೀವಿ ವಿಜಯಪುರ ಗೊಮ್ಮಟ ನಗರಿ. ಎಸ್, ಗೊಮ್ಮಟ ನಗರಿ ವಿಜಯಪುರಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದ್ರೆ ಸೊ ಆಲ್ರೆಡಿ ಲಾಸ್ಟ್ ಬ್ಲಾಗಲ್ಲಿ ಒಂದ್ಸಲ ನಾನು ನಿಮಗೆ ಕ್ಲೂ ಕೊಟ್ಟಿದ್ದೆ, ನಾನು ಸದ್ಯಕ್ಕೆ ಹೋಗ್ತಾ ಇದ್ದೀನಿ ಸದ್ಯದ್ರಲ್ಲಿ ಎಲ್ಲೋ ಅಂತ ಹೇಳಿ. ಸೊ ಎಲ್ಲಿಗಪ್ಪ ಅಂತಂದ್ರೆ ಎಲ್ಲಿ ಹೊಂಟಿದ್ದೀನಿ ವಿಜಯಪುರಕ್ಕೆ. ಸೊ ವಿಜಯಪುರಕ್ಕೆ ಎದಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ನಾನು GPSTR ಮತ್ತು HSTR ಕೋಚಿಂಗ್ ಪ್ರಿಪ್ರೇಷನ್ಗೋಸ್ಕರ ಹೋಗ್ತಾ ಇದ್ದೀನಿ. ಸೊ ನಂದು ಲಾಸ್ಟಲ್ಲಿನೇ ನಂದು TET ಕ್ಲಿಯರ್ ಆಗಿದೆ, ಹಾಗೆ ಈ ಸಲ ಕೂಡ TET ಕ್ಲಿಯರ್ ಆಗಿದೆ. ಹಾಗಾಗಿ ಸ್ವಲ್ಪ ಕೋಚಿಂಗ್ ತೊಗೊಂಡು ಬಂದರೆ ಇನ್ನೂ ಒಳ್ಳೇದಾಗುತ್ತೆ. ಹಾಗೆ ಯಾವ ಥರ ಎಕ್ಸಾಮ್ ಬರೀಬೇಕು ಏನು ಅನ್ನೋದ್ರ ಟ್ರಿಕ್ಸ್ ಗೊತ್ತಾಗುತ್ತೆ ಅಂತ ಹೇಳಿ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ಗೊಮ್ಮಟ ನಗರಿಗೆ ನನ್ನನ್ನು ಡ್ರಾಪ್ ಮಾಡೋಕ್ಕೆ ಯಾರ್ಯಾರು ಬರ್ತಾ ಇದ್ದಾರೆ ಅಂದರೆ ಫಸ್ಟ್ಗೆ ಡ್ರೈವರ್ ಆದಂಥ ನಮ್ಮ ಯಜಮಾನ್ರು, ಹಾಗೆ ನಮ್ಮ ಅಪ್ಪ ಅಮ್ಮ, ನೆಕ್ಸ್ಟ್ ನಮ್ಮ ಸಾರ್ಥಕ್ ಬರ್ತಾ ಇದ್ದಾನೆ ನಮ್ಮೊಟ್ಟಿಗೆ. ಹಾಯ್ ಮಾಡು. ಎಲ್ಲಿ ಹೊಂಟಿದ್ದೇವೆ ನಾವು? ವಿಜಯಪುರ. ಸೊ ಫ್ರೆಂಡ್ಸ್, ನಾನು ವಿಜಯಪುರಲ್ಲಿ ಯಾವ ಕೋಚಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ, ಏನೇನು ಆ ಕ್ಲಾಸ್ ಬಗ್ಗೆ ಮಾಹಿತಿ ಎಲ್ಲನೂ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕಂಟಿನ್ಯೂ ಆಗಿ ನೋಡಿ. ಸದ್ಯಕ್ಕೆ ನಮ್ಮ ಜರ್ನಿ ನಡೀತಾ ಇದೆ, ಬನ್ನಿ ಹೋಗೋಣ. ಸೊ ಇನ್ನು ಎಷ್ಟೊತ್ತಿದ್ರಿ ನಮ್ಮ ಜರ್ನಿ? ಇನ್ನು 1 ಅವರ್ ಜರ್ನಿ. 1 ಅವರ್ ಆದ್ರೆ ಬರ್ತೀವಲ್ಲ, ರೀಚ್ ಆದಿತ್ಲೆ. ಎಸ್, ಗುಬ್ಬೆ ಹಾಯ್ ಮಾಡು ಗುಬ್ಬೆ. ಹಾಂ, ಎಲ್ಲಿ ಹೊಂಟಿದ್ದೇವಪ್ಪ ನಾವು ಎಲ್ಲಿ ಹೊಂಟಿದ್ದೆವು? ಮೊಬೈಲ್ ತಗೋದಿಲ್ಲ. ಎಲ್ಲಿ ಹೊಂಟಿದ್ದೆವು? ವಿಜಯಪುರಕ್ಕೆ. ಎದಕ್ಕೆ ಹೊಂಟಿದ್ದೆವು? ನಿಪ್ಪಾಣಿಗೆ. ಸೊ ಬಿಸಿಲಂತೂ ಫುಲ್ ಇದೆ. ನಮ್ಮ ಚಿಕ್ಕೋಡಿ ಸೈಡ್ ಇಷ್ಟು ಬಿಸಿಲಿಲ್ಲ, ಇಲ್ಲಿ ಫುಲ್ ಬಿಸಿಲಿದೆ ಅಲ್ರಿ. ನೋಡೋಣ ಇನ್ನು ಬಿಜಾಪುರಲ್ಲಿ ಹೆಂಗಿರುತ್ತೆ ಏನೋ ಅಂತ ಹೇಳಿ ನೋಡೋಣ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಸೊ ಫ್ರೆಂಡ್ಸ್, ಇವಾಗ ನಾವು ಬಿಜಾಪುರ ಇಲ್ಲಿಂದ 20 ಕಿಲೋಮೀಟರ್ ದೂರ ಇದೆ, ತಿಕೋಟ ಅನ್ನೋ ಪ್ಲೇಸಲ್ಲಿ ಸುಚಿ ಹೋಟೆಲ್ಗೆ ಬಂದಿದ್ದೀವಿ ಲಂಚ್ ಮಾಡೋದಕ್ಕೆ. ಕಾಲೇಜ್ಗೆ ಹೋಗಿತ್ತ ಮೊದಲ ಲಂಚ್ ಮಾಡೋಣ್ರಿ. ಹಾಂ ಎಸ್ ನಡ್ರಿ. ಸಾರ್ಥಕ್ ಹೊಂಟಿದ್ದಾನೆ ಆಲ್ರೆಡಿ. ಇವಾಗ ಏನು ಮಾಡೋದು ನಾವು ಬ್ಯಾಟಿಂಗ್ ಈಗ? ಚಂದ ಇತ್ತಲ್ರಿ ಇದು ಹೋಟೆಲ್ ಅಂತ? ಹೌದಾ, ಚಲೋ ಸರಿ. ಸೊ ನೋಡಿ, ನೀವು ಆನ್ ದ ವೇ ಹೋಗ್ತಾ ಇದ್ರೆ ತಿಕೋಟಾದಲ್ಲಿದೆ ಇದು ಹೋಟೆಲ್. ಇಲ್ಲಿಂದ ತಿಕೋಟಾದಿಂದ ಜಸ್ಟ್ 20 ಕಿಲೋಮೀಟರ್ಸ್ ಅಷ್ಟೇ ಬಿಜಾಪುರ ಇರೋದು. ಸೊ ಫ್ಯಾಮಿಲಿಗೆ ಮೇಲೆ ಇದೆ ಅಂತೆ. ಸೊ ಬನ್ನಿ ಹೋಗೋಣ. ವಾಶ್ರೂಮ್ ಫೆಸಿಲಿಟಿ ಕೂಡ ಇದೆ. ಇದು ನೋಡಿ ಫ್ಯಾಮಿಲಿ ಸೆಕ್ಷನ್ ಮೇಲ್ಗಡೆ ಇದೆ. ಸೊ ಮೇಲ್ಗಡೆ ಹೋಗೋಣ. ಐಸ್ ಕ್ರೀಮಾ ಊಟ ಆದ್ಮೇಲೆ ಕೆಳಗೆ ಕೊಡುನೇನು ಮೇಲೆ ಹೋಗುಣ್ರಿ. ನಡ್ರಿ. ಬಿಗ್ ಬಾಸ್ ಒಳಗ ಕಿಚ್ಚ ಸುದೀಪ್ ಸರ್ ಅದಾರಲ್ಲ ಅವ್ರನ್ನ ಬಿಗ್ ಬಾಸ್ ಮಾಡಿದವ. ಅವ್ರು ಹೆಂಗ್ ಬರ್ತಾರಂತ ತೋರಿಸ್ತಾನ ನೋಡ್ರಿ. ಬಾಪ ಹೆಂಗ್ ಬರ್ತಾರೋ ಕಿಚ್ಚ ಸುದೀಪ್ ಸರ್ ಹೆಂಗ್ ಬರ್ತಾರೋ ಹಿಂಗ್ ಬರ್ತಾರ ನೋಡ್ರಿ. ಹಿಂಗೆ ಬರ್ತಾರ ಬಿಗ್ ಬಾಸ್. ಆರ್ಡರ್ ಕೊಟ್ಟಿದ್ದಿ, ಇನ್ನು ಬರ್ಬೇಕಷ್ಟ ರೆಡಿಯಾಗಿ. ವೆಜ್ ನಾನ್ ವೆಜ್ ಎರಡೂ ಹೇಳಿದ್ದೆ. ಬಾಯ್ಲ್ಡ್ ಎಗ್ ಒಂದೆರಡು ಹೇಳ್ಬೇಕಿತ್ರಿ, ಬರ್ತಿದ್ದೆ. ಈಗ ಬಂದ್ರೆ ಅದಷ್ಟೇ. ಏನೇನು ಹೇಳು. ಈಗ ಪನ್ನೀರ್ ಮಸಾಲ, ಚಿಕನ್ ಮಸಾಲ, ತಂದೂರ್ ರೊಟ್ಟಿ, ಸ್ಟಾರ್ಟರ್ ಒಳಗೆ ಗೋಬಿ ಮಂಚೂರಿ, ರೈಸ್ನಾಗ ಹೇಳಿಲ್ಲ, ಬಿರಿಯಾನಿ ಕುಷ್ಕ ರೈಸ್ ಹೇಳಬೇಕು, ಆಮೇಲೆ ಹೇಳ್ರಿ ಅಂತ. ಹೋಟೆಲ್ ಒಂದು ಮಸ್ತ್ ಇತ್ತು. ಮಸ್ತ್ ಐತ್ರಿ, ಎಷ್ಟು ತಂಪಿದ್ರಿ. ಹೊರಗೆ ಎಷ್ಟು ಬಿಸಿಲ, ಇಲ್ಲಿ ಒಳಗೆ ಭಾರಿ ತಂಪು ಅನ್ಸೈತಿ. ಸೊ ಹಂಗತ್ತ ಅವ್ರ ಸೀಟ್ ಮ್ಯಾಲ ಸೀಟೆಲ್ಲ ಹಾಕಿರೋ ಪತ್ರಾಸದು ಇದ್ರದ್ದು ಬಿದ್ರದ್ದು ನೋಡ್ಬೋದು. ಹ್ಞೂ
ಬರ್ಡೇ ಪಾರ್ಟಿ ಕೂಡ ಇಲ್ಲಿ ಮಾಡ್ಕೋಬೋದು. ಇಲ್ಲೇ ಮಾಡ್ಬೋದು, ಕೆಳಗೂ ಮಾಡ್ಬೋದು. ಗಾರ್ಡನ್ ಸೊ ಈಗ ಊಟ ಬರೋತಕ್ಕ ವೇಟಿಂಗ್. ಊಟ ಮಾಡೋದ್ರಿ, ಊಟ ಮಾಡಿ ಆಮೇಲೆ ಹೋಗೋದು ನೋಡ್ರಿ. ವಿಜಯಪುರಿನ 20 ಕಿಲೋಮೀಟ್ರ್ ಐತಿ. ಆಮೇಲೆ ಅಲ್ಲಿ ಹೋಗಿ ಅಡ್ಮಿಷನ್ ಎಲ್ಲ ಮಾಡಿಸಿ PG ಎಲ್ಲ ನೋಡಿ ಅದಾದಮೇಲೆ ನೆಕ್ಸ್ಟು ನಿಮಗೆ ಅಪ್ಡೇಟ್ಸ್ನ ಕೊಡ್ತೀನಿ. ಫೈನಲಿ ತೋರಿಸ್ತೀನಿ ನಿಮಗೆ ಎಲ್ಲಿ ಯಾವುದು ಕ್ಲಾಸ್ ಮಾಡಿದ್ದೀನಿ ನಾನು ಅಂತ ಹೇಳಿ. ಅದಾದಮೇಲೆ ನೆಕ್ಸ್ಟ್ ನನ್ನ ಡ್ರಾಪ್ ಮಾಡ್ತಾರೆ, ಇವ್ರು ರಿಟರ್ನ್ ಚಿಕ್ಕೋಡಿಗೆ ಹೋಗ್ತಾರೆ. ಸೊ ಟೋಟಲಿ 4 ತಿಂಗಳ ಕೋರ್ಸ್ ಇದೆ ನನ್ನದು. ಸೊ ಕ್ಲಾಸ್ ಯಾವುದಂತ ಹೇಳಿ ಫೈನಲ್ ಮಾಡಿದ್ದೀನಿ, ಆದರೆ PG ಇನ್ನೂ ಫೈನಲ್ ಮಾಡಿಲ್ಲ. ಸೊ ಅಲ್ಲಿ ಒಂದು ಸ್ವಲ್ಪ ನೋಡಿ ಆಮೇಲೆ PG ಫೈನಲ್ ಮಾಡ್ಬೇಕಂತ ಹೇಳಿ. ಸೊ ಊಟ ಬರ್ತಿದ್ದಿಲ್ಲ. ಫ್ರೆಂಡ್ಸ್ ನೋಡಿ, ಶೀತಲ್ ಈರುಳ್ಳಿ ಮೇಲೆ ಲಿಂಬೆಕಾಯಿ ಹಿಂಡ್ಕೊಂಡು ಆಮೇಲೆ ಇದ್ರ ಮೇಲೆ ಭಾಳ ಬಿಟ್ಟು ಹಾಂ ಹಿಂಗೆ ಇಲ್ಲಿ ಒಂದು ಸ್ವಲ್ಪ ಈ ಕಡೆ ಬಾಯ್ಲ್ಡ್ ಎಗ್ ಮುಗೀತು. ಅಲ್ಲಿ ಗೋಬಿ. ನಿನಗೆ ಏನು ಬೇಕು? ಗೋಬಿ ಬೇಕೇನು ಬಾಯ್ಲ್ಡ್ ಎಗ್ಗ? ಬಾಯ್ಲ್ಡ್ ನನಗೆ ಫ್ರ್ಯಾಂಕ್ಲಿ ಹೇಳ್ಬೇಕಂದ್ರೆ ಗೋಬಿ ಅಷ್ಟು ಇಷ್ಟ ಆಗಲಿ. ಟೇಸ್ಟ್ ಬಾಯ್ಲ್ಡ್ ಎಗ್ ಏನಿರ್ತೈತ್ರಿ ಮಸ್ತ್ ಇರ್ತದೆ ಬಾಯ್ಲ್ಡ್ ಎಗ್. ಹಂಗಲ್ಲ ಅದೇನಲ್ಲ ಒಂದಲ್ಲ. ನೋಡೋಣ ಮೇನ್ ಕೋರ್ಸ್ ಬಂದು ಹೇಳ್ತೀನಿ ಫ್ರೆಂಡ್ಸ್, ರಿವ್ಯೂ ಕೊಡ್ತೀನಿ ಯಾವ ಥರ ಅನಿಸುತ್ತೆ ಅಂತ ಹೇಳಿ. ಸ್ಟಿಲ್ ವಿ ಆರ್ ವೇಟಿಂಗ್ ಫಾರ್ ಲಂಚ್. ಇನ್ನೂ ಬಂದಿಲ್ಲ. ನಾವು ಆರ್ಡರ್ ಮಾಡಿ ಒಂದು 15-20 ನಿಮಿಷ ಆಯ್ತು. 15 ನಿಮಿಷ ಆಯ್ತು. ಅಲ್ಲಿ ವೆಜ್ ರೀ, 3 ಪ್ಲೇಟ್ ನಾನ್ ವೆಜ್. ಸೊ ನಾನು ವೆಜ್ ನಾನ್ ವೆಜ್ ಎರಡೂ ಟೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟಿಗೆ ವೆಜ್ ಟೇಸ್ಟ್ ಮಾಡೋಣ. ಟೇಸ್ಟ್ ಚಲೋ ಐತೆ. ನಾನ್ ವೆಜ್ ಟ್ರೈ ಮಾಡಲ. ಚಲೋ ಐತೆ. ರಿಯಲಿ ಮಸ್ತ್. ಆದರೆ ಇವೆರಡು ಮಾತ್ರ ಮೇನ್ ಕೋರ್ಸ್ ಸಖತ್ತಾಗಿದೆ. ಮತ್ತು ರೊಟ್ಟಿನೂ ಚಲೋ ಇತ್ತು. ಸ್ಟಾರ್ಟ್ ಮಾಡೋಣ್ರಿ ಬ್ಯಾಟಿಂಗ. ಸಾರ್ಥಕು ಏನೋ ತಾಳೆ ಹೇಳ್ತಾ ಇದ್ದಾನೆ. ಹಾಂ, ಹೆಂಗೈತಿ ಊಟ? ಹೆಂಗೈತಿ? ಸೂಪರ್. ರೈಸಲ್ಲಿ ನಮ್ಮ ಮಮ್ಮಿಗೆ ಜೀರಾ ರೈಸ್, ಯಾಕಂದರೆ ನಮ್ಮ ಮಮ್ಮಿ ವೆಜ್ ಅಷ್ಟೇ, ಹಾಗಾಗಿ ಅವ್ರಿಗೆ ಜೀರಾ ರೈಸ್, ಇವರಿಗೆಲ್ಲ ಬಿರಿಯಾನಿ, ನಾನು ನೋ ರೈಸ್. ಏನು ಸಾರ್ಥಕದ ಅದ್ರಗಿಂತ ಅಷ್ಟು ನೀನು ನೋಡೋಣ. ಹಾಂ, ಈರುಳ್ಳಿ ಒಳಗೆ ನಾ ಕಾಣಿಸುತ್ತೆ. ಈರುಳ್ಳಿ ತೊಗೊಂಡು ತಿನ್ನಕ್ಕೆ ಕೊಟ್ಟಿದ್ದಾರಪ್ಪ ಅದನ್ನ. ಹೆಂಗಾಗಿದ್ರಿ ಬಿರಿಯಾನಿ? ಸೂಪರ್, ಚಲೋ ಆಗಿದೆ. ರಿವ್ಯೂ ಕೊಡ್ರಿ, ಯಾಕಂದ್ರೆ ಮೇನ್ ಕೋರ್ಸ್ ಅಂತೂ ಚಲೋ ಐತೆ. ನಾ ಹೇಳಿದೇನು ರೈಸ್ ಐಟಮ್ ಹೆಂಗೈತಿ ನೀವು ಹೇಳ್ರಿ. ಮತ್ತು ನೀವು ರೈಸ್ ತಿನ್ನುವಲ್ಲ? ನಾ ತಿನ್ನೋದ್ರಲ್ಲಿ ಗೊತ್ತೈತ್ಲೆ ನಿಮಗೆ. 1 ಗಂಟೆ ಸಿಗ್ತಾ ಕಂಟಿನ್ಯೂ ಆಗಿರ್ತದ. ಹಾಂ, ಚಿಕನ್ ರೈಸ್ ಟೇಸ್ಟ್ ಮಾಡ್ತಾ ಇಲ್ಲ. ಬಿರಿಯಾನಿ ಚಲೋ ಆಗಿದ್ರೆ ಮಸ್ತ್. ಜೀರಾ ರೈಸ್ ಹೆಂಗೈತಿ ಮಮ್ಮಿ? ಚಲೋ ಐತೆ. ಸಾರ್ಥಕ್ ನೋಡಿ ಅಲ್ಲಿ ನಿಂತ್ಕೊಂಡಿದ್ದಾನೆ, ಐಸ್ ಕ್ರೀಮ್ ಬೇಕಂತೆ ಅವನಿಗೆ. ಫ್ರೆಂಡ್ಸ್, ಊಟ ಮುಗಿಸ್ಕೊಂಡ್ವಿ. ಇಲ್ಲಿ ನೋಡಿ ಎಷ್ಟಾಗಿದೆ ಅಂತ. 865 ವರ್ತ್ ಇಟ್ ಅಂತ ಹೇಳ್ಬೋದು. ಸೊ ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿತ್ತು. ವಿಜಯಪುರಕ್ಕೆ ಹೋಗ್ತಾ ಇರ್ತಕ್ಕಂಥ ಆನ್ ದ ವೇನೇ ಇದೆ ಇದು, ಚಿಕೋಟ ಹತ್ರ. ಸೊ ಮಸ್ಟ್ ಒಂದ್ಸಲ ವಿಸಿಟ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ. ಹೆಂಗಿತ್ತು ಊಟ? ಊಟ ಚಲೋ ಐತಲ್ಲ, ಮಸ್ತ್ ಇತ್ತು, ಭಾರಿ ಇತ್ತು. ರೊಟ್ಟಿ ಮಾತ್ರ ತಂದೂರು ರೊಟ್ಟಿ ಪಾಪ ನಮ್ಮ ಕಡೆ ಸಿಗೋದಿಲ್ಲಲ್ಲ ಹಿಂಗೆ. ತಂದೂರು ರೊಟ್ಟಿ ಮಸ್ತ್, ಅಷ್ಟು ದಿಪ್ಪು ಆಗೋಲಾಗಿದ್ದು ಮತ್ತು ಮಸ್ತ್ ಇದ್ದು, ಮೆತ್ತಗಿದ್ದು, ಸಾಫ್ಟ್. ತಂದೂರು ರೊಟ್ಟಿ ಚಲೋ ಇತ್ತು. ಬಿಲ್ ನೋಡಿ 865 rupees. ಅಷ್ಟೇನಿಲ್ರಿ, ರೇಟು ಚಲೋ ಇತ್ತು. ಊಟ ಮಾತ್ರ ಭಾರಿ ಐತಿ, ಫಸ್ಟ್ ಕ್ಲಾಸ್. ನೋಡ್ರಿ, ಇನ್ನು ಮುಂದೆ ನಮ್ಮ ಪೈನ ಶುರು ಮಾಡೋಣ.
ಇಲ್ಲೇ ಇಲ್ಲ. Take the next left onto Shivaji Road. ಇಲ್ಲೇ ರೀ Turn right. ಆಟೋ ಬತ್ ನೋಡಿ. Turn right, then your destination will be on the right. ಇಲ್ಲೈತೆ ನೋಡಿ ಚಾಣಕ್ಯ ಕರಿಯರ್ ಅಕಾಡೆಮಿ. ಸೊ ಫ್ರೆಂಡ್ಸ್, ಫೈನಲ್ ಇವಾಗ ಸಾಯಂಕಾಲ 7 ಗಂಟೆ ಆಗಿದೆ. ಕ್ಲಾಸ್ ಅಡ್ಮಿಷನ್ ಮಾಡಿಸಿದ್ವಿ. ಸೊ ಚಾಣಕ್ಯ ಕರಿಯರ್ ಅಕಾಡೆಮಿಯಲ್ಲಿ ನಾನು ಅಡ್ಮಿಷನ್ ಮಾಡಿಸಿದ್ದೀನಿ GPSTR ಮತ್ತು HSTR ಕೋಚಿಂಗ್ಗೋಸ್ಕರ. ಸೊ ಅದ್ರ ಫೀಸ್ ಬಂದುಬಿಟ್ಟು 11,000 ಇದೆ. ಹಾಗೆ ಅದಾದಮೇಲೆ ನೆಕ್ಸ್ಟ್ ನಮಗೆ ಇಲ್ಲಿ ಬಿಗ್ ಪ್ರಾಬ್ಲಮ್ ಆಗಿದೆ ಅಂದ್ರೆ PG ಹುಡ್ಕೋದು. ಸೊ ಒಂದು 7-8 PG ಆದರೂ ನೋಡಿದ್ವಿ ನಾವು, ನಮ್ಗೆ ಎಲ್ಲೂ ಇಷ್ಟ ಆಗಲಿಲ್ಲ. ಫೈನಲ್ ಆಗಿ ಒಂದು PG ಸಿಕ್ತು ನಮಗೆ, ಅದೇ PGನಲ್ಲಿ ಇವಾಗ ನಾನು ಇರೋದು. ಸೊ ಇಲ್ಲಿ ಚೆನ್ನಾಗಿದೆ, ಇವ್ರದ್ದೇ ಮೆಸ್ ಕೂಡ ಇದೆ, ಹಾಗೆ ರೂಮ್ ಕೂಡ ಇದೆ. ಸೊ ರೂಮು ಮೆಸ್ಸು ಎಲ್ಲ ಸೇರಿಸಿನೇ 3,000 rupees ಫೀಸ್ ಆಗುತ್ತೆ. ಸೊ ಫೈನಲ್ ಇವಾಗ ಬಂದು ರೂಮಲ್ಲಿ ಇದ್ದೀನಿ. ಇವಾಗ ನಾನು ಇಲ್ಲಿ ಬಿಟ್ಟು ಇವರೆಲ್ಲ ಹೋಗ್ತಾ ಇದ್ದಾರೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಾನು ಇವಾಗಲೇ ವ್ಲಾಗ್ ಎಂಡ್ ಮಾಡಲ್ಲ, ಆಮೇಲೆ ಇವರೇ ವ್ಲಾಗ್ನ ಎಂಡ್ ಮಾಡ್ತಾರೆ. ಹೋಯ್ಬರ್ಲೆ ಆರಾಮಿರಿ, ರಾಕಿನ್ ಚಲೋ ತಂಗ ನೋಡ್ಕೊರಿ. ಓಕೆ ಓಕೆ. ಸೊ ಫ್ರೆಂಡ್ಸ್, ಟೈಮ್ ಈಗ 9:30 ಆಗಿದೆ. ಹತ್ತನೆಯಲ್ಲಿದ್ದೀವಿ. ಈಗ ನಾವು ಶಾಂತಿ ಸಾಗರ್ ಹೋಟೆಲ್ನಲ್ಲಿ ಊಟ ಮಾಡಿದ್ವಿ. ಊಟ ಅಂತೂ ಸಖತ್ತು ಟೇಸ್ಟಿಯಾಗಿತ್ತು. ವೆಜ್ ಊಟ ಖಾಲಿ 100 rupees ಚಾರ್ಜ್ ಮಾಡ್ತಾರೆ. 2 ಥರ ಭಾಜಿ, ಕುರ್ಮಾ, ರಸಮ್, ರೈಸು, 2 ಚಪಾತಿ, ಸೊ ಹಪ್ಪಳ, ಮೊಸರು, ಮಜ್ಜಿಗೆ. ಸೊ ಟೋಟಲಿ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಸೊ ಒಂದು ಸಲ ಹತ್ತನೆಯಲ್ಲಿದ್ದರೆ ಈ ಒಂದು ಹೋಟೆಲ್ಗೆ ವಿಸಿಟ್ ಮಾಡಿ, ಟೇಸ್ಟಿಯಾಗಿರುತ್ತೆ. ಸೊ ಮತ್ತು ಇನ್ನೇನಿಲ್ಲ, ಇನ್ನು ಡೈರೆಕ್ಟಾಗಿ ಊರಿಗೆ ಹೋಗೋದು ಈತಲಿಲ್ಲ. ಇನ್ನು ಬ್ಲಾಗ್ಗಳು ಎಷ್ಟು ಮಟ್ಟಿಗೆ ಬರ್ತಾವೋ ನನಗಂತೂ ಗೊತ್ತಾಗ್ತಾ ಇಲ್ಲ. ನೋಡೋಣ, ಬ್ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಓಕೆ, ಗುಡ್ ನೈಟ್ ಫ್ರೆಂಡ್ಸ್. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಗುಡ್ ನೈಟ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.